ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಬಾಕಿ ಇರುವ ಬರೋಬ್ಬರಿ 37,000 ಕೋಟಿ ರೂಪಾಯಿ ಬಿಲ್ ಬಿಡುಗಡೆಗೆ ಆಗ್ರಹಿಸಿ ಗುತ್ತಿಗೆದಾರರ ಸಂಘ ಈಗ ಹೋರಾಟದ ಹಾದಿ ಹಿಡಿದಿದೆ. ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮುಷ್ಕರ ನಡೆಸುವುದಾಗಿ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ 31 ಜಿಲ್ಲೆಗಳ ಗುತ್ತಿಗೆದಾರರು ಇಂದು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿವಿಧ ಇಲಾಖೆಗಳಿಂದ ಬರಬೇಕಾದಂಥ ಒಟ್ಟು 37,000 ಕೋಟಿ ರೂಪಾಯಿ ಬಿಲ್ ಕಳೆದು 3 ವರ್ಷಗಳಿಂದ ಬಾಕಿ ಉಳಿದಿವೆ. ಹಣಕಾಸಿನ ಮುಗ್ಗಟ್ಟು ಹಾಗೂ ಪ್ಯಾಕೇಜ್ ಸಮಸ್ಯೆಗಳಿಂದಾಗಿ ಗುತ್ತಿಗೆದಾರರು ಕಂಗಾಲಾಗಿಬಿಟ್ಟಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲೇ ಬಾಕಿ ಹಣ ಹೆಚ್ಚಾಗಿದೆ ಎಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ನೇರ ಆರೋಪ ಮಾಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು 3 ಬಾರಿ ಸಮಯ ನಿಗದಿಪಡಿಸಿದರೂ ಭೇಟಿಗೆ ಅವಕಾಶ ನೀಡಿಲ್ಲ. ಅಷ್ಟೇ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಯಾವುದೇ ರೀತಿಯ ಸಕಾರಾತ್ಮಕ ಭರವಸೆ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಕಿ ಬಿಲ್ ಬಾರದೇ ಇರುವುದರಿಂದ ಗುತ್ತಿಗೆದಾರರು ತಮ್ಮ ಮನೆಯ ಒಡವೆ ಆಸ್ತಿಗಳನ್ನು ಅಡವಿಟ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಮಗೆ ಯಾವುದೇ ಧರ್ಮ ಅಥವಾ ಪಕ್ಷವಿಲ್ಲ, ನಾವೆಲ್ಲ ಒಂದೇ ಧರ್ಮದವರು. 40 ಕಮಿಷನ್ ಬಗ್ಗೆ ಧ್ವನಿ ಎತ್ತಿದ್ರೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಆದರೆ ಇಂದು ನಮಗೆ ವಿಷ ಕುಡಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಗುತ್ತಿಗೆದಾರರು ನೋವು ತೋಡ್ಕೊಂಡಿದ್ದಾರೆ. ಒಂದು ವೇಳೆ ಸರ್ಕಾರ ಕೂಡಲೇ ಬಿಲ್ ಬಿಡುಗಡೆ ಮಾಡದಿದ್ದರೆ ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 25ರಿಂದ 30 ಸಾವಿರ ಗುತ್ತಿಗೆದಾರರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ. ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಸ್ಪಂದನೆ ನೀಡುತ್ತಿದ್ದರೂ ಕೂಡ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಅನುಕಂಪ ತೋರ್ತಿಲ್ಲ ಎಂಬುದು ಗುತ್ತಿಗೆದಾರರ ಪ್ರಮುಖ ದೂರಾಗಿದೆ. ಈ ಇಲಾಖೆಗಳಲ್ಲಿ ಕೆಲವು ಹೇಳಿದ್ದಲ್ಲ, PWD ಇಲಾಖೆ ಮತ್ತು BBMP ಅವರು ಅಂದರೆ ಮಾನ್ಯ DK ಶಿವಕುಮಾರ್ ಸರ್ ಅವರು ಅಟ್ಲೀಸ್ಟ್ ಅವಾಗ ಮೀಟಿಂಗ್ ಕರೆದ್ಬಿಟ್ಟು ಆಯ್ತು ಅರೇಂಜ್ ಮಾಡ್ತೀನಿ CM ಹತ್ರ ಮಾತಾಡ್ತೀನಿ, ಈ ಥರ ಸಾಂತ್ವನದ ಮಾತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬರ್ತಾ ಇಲ್ಲ. ನಾವು ಅವ್ರಿಗೆ ಆತ್ಮೀಯರಾದರೂ ಕೂಡ ಬಟ್ ಆದರೆ ನಾವು ಈ ನಿರ್ಧಾರ ತಗೊಂಡಿದ್ದೀವಿ. ಕಾರ್ಯಕಾರಿ ಸಮಿತಿಯಲ್ಲಿ ಸಂಪೂರ್ಣವಾದ ಒಪ್ಪಿಗೆ ತಗೊಂಡು ನಾವು ಸ್ಟ್ರೈಕ್ ಮಾಡಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಅದು 18 ಜಿಲ್ಲೆ ಇದೆ, 18 ತಾಲೂಕು ಇದೆ. ತಾಲೂಕುಗಳು ಜಾಸ್ತಿ ಆದಾಗೆಲ್ಲ ಬಟ್ ಇದು ಜಾಸ್ತಿ ಆಗಿದೆ. ಕಂಟ್ರೋಲ್ ಇದೆ ಥ್ರೂಔಟ್ ಸ್ಟೇಟ್. ನಮ್ಮಲ್ಲಿ 1,50,000 ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ. ಹಾಗೆ ನಮ್ಮದೇ ಆದಂಥ ಹಲವಾರು ಸಮಸ್ಯೆಗಳು ಕರ್ನಾಟಕ ಸರ್ಕಾರದ ಜೊತೆಗೆ ನಮಗೂ ಒಂದು ಭಾಳ ಬಾಂಧವ್ಯ ಜಾಸ್ತಿ. ನಮಗೆ ಸುಮಾರು 37,000 ಕೋಟಿ 3 ವರ್ಷದಿಂದ ನಮಗೆ ಪೆಂಡಿಂಗ್ ಬಿಲ್ ಇದೆ. 37,000 ಕೋಟಿ ಪೆಂಡಿಂಗ್ ಬಿಲ್ಗೆ ಸುಮಾರು ಸರಿ ನಾವು ಸಂಬಂಧಪಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಹಾಗೆ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ಲರೂ ಸಹ ನಾವು ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿ ಸರ್ಕಾರದಿಂದ ಯಾವುದೇ ರೀತಿ ಸ್ಪಂದನೆಯೂ ಇಲ್ಲ, ಅನುಕೂಲನೂ ಇಲ್ಲ. ಸ್ನೇಹಿತರೆ, ನಮ್ಗೆ ಇರ್ತಕ್ಕಂಥದ್ದು ಒಂದೇ ಆಶಾದಾಯಕ, ನಿಮ್ಮದೇ ಈಗ ಮಾಧ್ಯಮ ಮಿತ್ರರೇ ನಮಗೆ ಇದಿರೋದು ನಿಮ್ಮ ಮೇಲೆ ನಾವು ಆಶ್ರಯ ಇಟ್ಕೊಂಡು, ನಿಮ್ಮ ಮೇಲೆ ಏನೋ ಒಂದು ಹೋಪ್ಸ್ ಇಟ್ಕೊಂಡು, ಯಾಕಂದರೆ ನಿಮ್ಮ ಮುಖಾಂತರ ನಾನು ಸರ್ಕಾರದ ಕಣ್ ತೆರೆಸಲಿ, ಸರ್ಕಾರದ ಗಮನ ತೆರೆಸಲಿ ಅಂತಂದೇಳಿ ನಾನು ಈಗ ಸುಮಾರು 31 ಜಿಲ್ಲೆಗಳು ಪ್ರವಾಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ 19ನೇ ಜಿಲ್ಲೆ ಹೊಸಪೇಟೆಗೆ ಬರ್ತಾ ಇದ್ದೀನಿ. 19 ಜಿಲ್ಲೆ 18 ಜಿಲ್ಲೆ ಮುಗಿಸ್ಕೊಂಡ್ಬಂದ್ವಿ. ಎಲ್ಲ ಕಡೆಯೂ ಕಾಂಟ್ರಾಕ್ಟರು ಯಶಸ್ವಿಯಾಗಿ ಭಾಳ ಉರುಪಿಂದ ಇದ್ದಾರೆ. ಯಾಕಂದರೆ ಇದುವರೆಗೂ